ತಿರುಮಕೂಡಲು ನರಸೀಪುರ ಅಥವಾ ಟಿ ನರಸೀಪುರ ಮೈಸೂರು ಜಿಲ್ಲಾ ಕೇಂದ್ರದಿಂದ 28 ಕಿಲೋಮೀಟರ್ ದೂರದಲ್ಲಿರುವ ಈ ಊರಿಗೆ ದೇಗುಲಗಳ ನಾಡು ಎಂದು ಹೆಸರಿದೆ. ತಿರುಮಕೂಡಲು ನರಸೀಪುರ ಎಂಬುದನ್ನು ಜನ ನರಸೀಪುರ, ಟಿಎನ್ಪುರ ಎಂದು ಕರೆಯುತ್ತಾರೆ. ಕಾವೇರಿ, ಕಪಿಲ ಮತ್ತು ಗುಪ್ತಗಾಮಿನಿ ನದಿಗಳು ಜೊತೆಯಾಗುವುದು ಇಲ್ಲಿಯೇ ಆದ್ದರಿಂದ ಸಂಗಮ ಕ್ಷೇತ್ರ ಎಂಬ ಮತ್ತೊಂದು ಹೆಸರು ಈ ಊರಿಗಿದೆ. ದಕ್ಷಿಣ ಭಾರತದಲ್ಲಿ ಮೊಟ್ಟಮೊದಲ ಬಾರಿಗೆ ಕುಂಭಮೇಳ ನಡೆದ ಸ್ಥಳ ಎಂಬ ಖ್ಯಾತಿ ತಿರುಮಕೂಡಲು ನರಸೀಪುರಕ್ಕಿದೆ. 1989ರಿಂದ ಇಲ್ಲಿ ಪ್ರತಿ 3-4 ವರ್ಷಗಳಿಗೊಮ್ಮೆ ಕುಂಭಮೇಳ ನಡೆಯುತ್ತಿದೆ. ಅದರಲ್ಲಿ ಪಾಲ್ಗೊಳ್ಳಲು ದೇಶದ ನಾನಾ ಭಾಗಗಳಿಂದ ಭಕ್ತಾದಿಗಳು, ಸಾಧುಸಂತರು ಆಗಮಿಸುತ್ತಾರೆ. ಪ್ರತಿ ವರ್ಷ ಯುಗಾದಿಯಂದು ಸಂಗಮದಲ್ಲಿ ಪುಣ್ಯಸ್ನಾನ ಮಾಡಿದರೆ ಒಳಿತಾಗುವುದೆಂಬ ನಂಬಿಕೆ ಜನರಿಗಿದೆ. ಭಕ್ತಾದಿಗಳು ಮೊದಲು ಕೆಆರ್ ನಗರ ತಾಲೂಕಿನ ಕಪ್ಪಡಿ ಕ್ಷೇತ್ರಕ್ಕೆ ತೆರಳಿ ನಂತರ ಬೊಪ್ಪೇಗೌಡನಪುರದ ಮಂಟೇಸ್ವಾಮಿ ಕ್ಷೇತ್ರದಲ್ಲಿ ಪೂಜೆ ಸಲ್ಲಿಸಿ ಆನಂತರ ಸಂಗಮದಲ್ಲಿ ಸ್ನಾನ ಮಾಡಿ ಸ್ವಗ್ರಾಮಗಳಿಗೆ ತೆರಳುತ್ತಾರೆ. ಕಪಿಲಾ ನದಿಯ ದಂಡೆಯಲ್ಲಿ ಗುಂಜಾ ನರಸಿಂಹಸ್ವಾಮಿ ದೇವಾಲಯವಿದೆ. ನರಸೀಪುರಕ್ಕೆ ಹೆಸರು ಬರಲು ಈ ದೇವಾಲಯವೇ ಕಾರಣ. ಮೊದಲು ಈ ಊರಿಗೆ ನರಸಿಂಹಪುರ ಎಂದು ಹೆಸರಿತ್ತು. ಕಾಲಾನಂತರದಲ್ಲಿ ಅದು ಟಿ ನರಸೀಪುರವಾಯಿತು ಎನ್ನಲಾಗುತ್ತದೆ. ಟಿ ನರಸೀಪುರದಲ್ಲಿರುವ ವಿಷ್ಣು ಹಾಗೂ ಶಿವಾಲಯಗಳಲ್ಲಿ ಉದ್ಭವ ಮೂರ್ತಿಗಳಿವೆ. ಈ ಕಾರಣದಿಂದ ಅದನ್ನು ಕಾಶಿಯಷ್ಟೇ ಅಥವಾ ಅದಕ್ಕಿಂತ ಒಂದು ಗುಲಗಂಜಿ ತೂಕ ಹೆಚ್ಚಿನ ಪುಣ್ಯಕ್ಷೇತ್ರವೆಂದೇ ಹೇಳಲಾಗುತ್ತದೆ. ಸಂಗಮ ಕ್ಷೇತ್ರಕ್ಕೆ ಸಮೀಪದಲ್ಲಿಯೇ ಅಗಸ್ತೇಶ್ವರ, ಆನಂದೇಶ್ವರ ಮತ್ತು ಗ್ರಾಮ ದೇವತೆ ಚೌಡೇಶ್ವರಿಯ ದೇವಾಲಯವಿದೆ. ಟಿ ನರಸೀಪುರ ಮೈಸೂರು ಜಿಲ್ಲೆಯ ತಾಲೂಕು ಕೇಂದ್ರವಾಗಿದ್ದು ಜಿಲ್ಲಾ ಕೇಂದ್ರದ ಆಗ್ನೇಯಕ್ಕೆ 32 ಕಿಲೋಮೀಟರ್ ದೂರದಲ್ಲಿದೆ ಮತ್ತು 5 ಹೋಬಳಿ ಕೇಂದ್ರಗಳನ್ನು ಹೊಂದಿದೆ. ಈ ತಾಲೂಕು ದಕ್ಷಿಣಕ್ಕೆ ಚಾಮರಾಜನಗರ ಜಿಲ್ಲೆ ಮತ್ತು ಉತ್ತರಕ್ಕೆ ಮಂಡ್ಯ ಜಿಲ್ಲೆ ಇದೆ. ಈ ಪಟ್ಟಣವು 598 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಇಲ್ಲಿನ ಜನರ ಮುಖ್ಯ ಕಸುಬು ಕೃಷಿ. ಅಕ್ಕಿ ಮುಖ್ಯ ಆಹಾರ ಬೆಳೆ ಮತ್ತು ರೇಷ್ಮೆ ಮುಖ್ಯ ವಾಣಿಜ್ಯ ಬೆಳೆ. ಈ ತಾಲೂಕಿನ ಕೆಲವು ಭೂಮಿಗಳಲ್ಲಿ ಉತ್ಖನನದಿಂದ ನವಾಶಿಲ ಯುಗದ ಪಳೆಯುಳಿಕೆಗಳು ಕಂಡುಬಂದಿವೆ. ಪುರಂದರದಾಸರ ಗುರುಗಳಾದ ವ್ಯಾಸತೀರ್ಥರು ಮತ್ತು ಪಿಟೀಲು ವಾದಕರಾದ ಟಿ ಚೌಡಯ್ಯನವರು ಈ ಟಿ ನರಸೀಪುರ ತಾಲೂಕಿನಲ್ಲೇ ಜನಿಸಿದವರಾಗಿದ್ದಾರೆ ಹಾಗೂ ಪಶ್ಚಿಮ ಗಂಗ ರಾಜವಂಶದ ರಾಜಧಾನಿ ತಲಕಾಡು ಈ ತಾಲೂಕಿನಲ್ಲಿದೆ. ಈ ಪಟ್ಟಣವು ಪ್ರವಾಸೋದ್ಯಮ ಮಾರ್ಗದರ್ಶಿಗಳಲ್ಲಿ ಪ್ರವಾಸಿ ಸ್ಥಳ ಮತ್ತು ತೀರ್ಥಯಾತ್ರೆಯ ಉಲ್ಲೇಖವನ್ನು ಕಂಡುಕೊಳ್ಳುತ್ತದೆ. ಇನ್ನು ಟಿ ನರಸೀಪುರ ಪ್ರದೇಶದ ಪಂಚಲಿಂಗಗಳು. ಅಗಸ್ತೇಶ್ವರ ದೇವಸ್ಥಾನವು ಪಟ್ಟಣದ ಮತ್ತೊಂದು ಪ್ರಸಿದ್ಧ ಪುರಾತನ ದೇವಾಲಯವಾಗಿದ್ದು ಗುಂಜಾ ನರಸಿಂಹಸ್ವಾಮಿ ದೇವಾಲಯಕ್ಕಿಂತ ಹಿಂದಿನದು. ಇದನ್ನು ಅಗಸ್ತ್ಯರು ಅಗಸ್ತೇಶ್ವರ ದೇವಸ್ಥಾನವನ್ನಾಗಿ ಸ್ಥಾಪಿಸಿ ಪವಿತ್ರಗೊಳಿಸಿದರು. ತಿರುಮಕೂಡಲು ಋಷಿ ಅಗಸ್ತ್ಯರು ಇದನ್ನು ಬಹಳ ಹಿಂದೆಯೇ ದಕ್ಷಿಣ ಕಾಶಿ ಎಂದಿದ್ದರು. ಅವರು ನರಸೀಪುರಕ್ಕೆ ಪ್ರಯಾಣಿಸಿದಾಗ ಪಟ್ಟಣವು ದಟ್ಟವಾದ ಕಾಡಾಗಿತ್ತು. ಕಾವೇರಿ, ಕಪಿಲ ಮತ್ತು ಸ್ಫಟಿಕ ಸರೋವರದಂತಹ 3 ನದಿಗಳ ಸಂಗಮದಿಂದ ಆಕರ್ಷಿತನಾದ ಅಗಸ್ತ್ಯನು ಇಲ್ಲಿ ಶಿವಲಿಂಗವನ್ನು ಸ್ಥಾಪಿಸಲು ಬಯಸಿದನು ಮತ್ತು ಕಾಶಿಯಿಂದ ತನಗೆ ಲಿಂಗವನ್ನು ತರಲು ಹನುಮಂತನನ್ನು ಕೇಳಿದನು. ಒಂದು ಗಳಿಗೆ 3/4 ಭಾಗದ ಶುಭ ಮುಹೂರ್ತ ಸಮೀಪಿಸಿದ್ದರಿಂದ ಹನುಮಂತನು ಸಕಾಲದಲ್ಲಿ ಲಿಂಗವನ್ನು ಪಡೆಯಲು ವಿಫಲನಾದ ಕಾರಣ ಋಷಿಯು ಸ್ವತಃ ಮರಳಿನ ಲಿಂಗವನ್ನು ರಚಿಸಿ ಪ್ರತಿಷ್ಠಾಪಿಸಿದನು. ಶೀಘ್ರದಲ್ಲೇ ಲಿಂಗದೊಂದಿಗೆ ಹಿಂದಿರುಗಿದ ಹನುಮಂತನು ಅವಮಾನಿತನಾಗಿ ಅಗಸ್ತ್ಯನಿಂದ ಪ್ರತಿಷ್ಠಾಪಿಸಿದ ಮರಳು ಲಿಂಗದ ಮೇಲ್ಭಾಗವನ್ನು ಕತ್ತರಿಸಿದನು. ಈ ಘಟನೆಯಿಂದಾಗಿ ಗಂಗಾ ನದಿಯ ನೀರು ಉಪಸ್ಥಿತಿಯನ್ನು ಲಿಂಗದ ಶಿಖರದಲ್ಲಿ ಕಾಣಬಹುದು ಮತ್ತು ಅದನ್ನು ಯಾತ್ರಿಕರಿಗೆ ತೀರ್ಥ ಅಥವಾ ಪವಿತ್ರ ನೀರಾಗಿ ನೀಡಲಾಗುತ್ತದೆ. ಹನುಮಂತನು ತಂದ ಲಿಂಗವ ಸ್ವಲ್ಪ ದೂರದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿದೆ ಮತ್ತು ಇದನ್ನು ಹನುಮಾನ್ ಲಿಂಗ ಎಂದು ಕರೆಯಲಾಗುತ್ತದೆ. ತಲಕಾಡಿನ 5 ಲಿಂಗಗಳಂತೆ ಟಿ ನರಸೀಪುರದಲ್ಲಿರುವ ಸೋಮೇಶ್ವರ ಮತ್ತು ಮಾರ್ಕಂಡೇಶ್ವರ ಲಿಂಗಗಳು ಮತ್ತು ಗರ್ಗೇಶ್ವರಿ ಗ್ರಾಮದ ಗರ್ಗೇಶ್ವರ ಲಿಂಗ, ಅಗಸ್ತೇಶ್ವರ ಮತ್ತು ಹನುಮಾನ್ ಲಿಂಗಗಳ ಜೊತೆಗೆ ಟಿ ನರಸೀಪುರದ ಪಂಚಲಿಂಗಗಳನ್ನು ರೂಪಿಸುತ್ತವೆ. ಹಾಗೂ ಪ್ರತಿ ವರ್ಷ ನಡೆಯುವ ಗುಂಜಾ ನರಸಿಂಹಸ್ವಾಮಿ ಮತ್ತು ಅಗಸ್ತೇಶ್ವರನ ರಥೋತ್ಸವಕ್ಕೆ ಲಕ್ಷಾಂತರ ಜನರು ಸೇರುತ್ತಾರೆ. ಪ್ರತಿ ವರ್ಷ ಯುಗಾದಿ ಹಬ್ಬ ದಿನದಂದು ತಿರುಮಕೂಡಲು ಸಂಗಮ ಹಬ್ಬ ಎಂದು ನಡೆಯುತ್ತದೆ. ಲಕ್ಷಾಂತರ ಜನರು ಈ ಉತ್ಸವಕ್ಕೆ ಭೇಟಿ ನೀಡುತ್ತಾರೆ ಮತ್ತು ಕಾವೇರಿ, ಕಪಿಲ ಮತ್ತು ಸ್ಫಟಿಕ ಸರೋವರದ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡುತ್ತಾರೆ. ಇಷ್ಟು ದೇವಸ್ಥಾನದ ವಿಷಯವಾದರೆ ಟಿ ನರಸೀಪುರದ ಸುತ್ತಲಿನ ಊರಿನ ವಿದ್ಯಾರ್ಥಿಗಳು ಓದಲು ಉತ್ತಮವಾದ ಕಾಲೇಜುಗಳನ್ನು ಹೊಂದಿದೆ. ಅದರಲ್ಲಿ ಪ್ರಖ್ಯಾತವಾದ ವಿದ್ಯೋದಯ ಕಾಲೇಜ್, ಸರ್ಕಾರಿ PU ಕಾಲೇಜ್ ಸಹ ಒಂದು. ಹಾಗೂ ಟಿ ನರಸೀಪುರದಲ್ಲಿ ವ್ಯವಸ್ಥಿತವಾದ ಹಾಸ್ಪಿಟಲ್ಸ್, ಬಸ್ ನಿಲ್ದಾಣ ಹಾಗೂ ಜಿಮ್ನಂತಹ ಸೌಲಭ್ಯವೂ ಸಹ ಇದೆ. ಅದಲ್ಲದೆ ಮನೋರಂಜನೆಗೆ ವಿಜಯ ಭಗವಾನ್ ಹಾಗೂ
ಮುರುಗನ್ನಂತಹ ಸಿನಿಮಾ ಥಿಯೇಟರ್ಗಳು ಸಹ ಇದೆ. ಹೀಗೆ ತಿರುಮಕೂಡಲು ನರಸೀಪುರವು ಒಂದು ಪುಣ್ಯಕ್ಷೇತ್ರವಾಗಿದ್ದು, ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಲು ಹಾಗೂ ಮೋಟಿವೇಶನ್ ವಿಡಿಯೋಗಳನ್ನು ಕೇಳಲು ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.